ಕವಿತಾ ಕವಿತಾ ಬೇಗ ಬಾರೇ ಹೊರಗೆ. ಏನಾಗಿದೆ ನಿಮಗೆ? ಯಾಕೆ ಈ ರೀತಿ ಗಂಟಲು ಕಿರ್ಚೋ ತರ ಕರ್ತಾ ಇದ್ದೀರಲ್ಲ? ಅದಿರ್ಲಿ, ಎಲ್ಲಿಗೆ ಹೊರಟಿದೆ ಈ ಸವಾರಿ? ನೋಡು ಕವಿತಾ, ನಾನು ಅರ್ಜೆಂಟಾಗಿ ಹೈದರಾಬಾದಕ್ಕೆ ಹೋಗಲೇಬೇಕಾಗಿದೆ. ಏಕೆಂದರೆ ಈ ಸಲ ವ್ಯಾಪಾರದಲ್ಲಿ ಬಹಳಷ್ಟು ಲಾಭವಿದೆ. ನಾನು ಹೋಗಿ ಬರಬೇಕಾದರೆ 10 ದಿನಗಳಾಗಬಹುದು. ಅಲ್ಲಿಯವರೆಗೆ ನಿನ್ನ ಮನಸ್ಸಿಗೇನು ಬೇಸರ ಮಾಡಿಕೊಳ್ಳಬಾರದು ಕವಿತಾ. ಅಲ್ರಿ, ನಿಮ್ಗೇನಾದ್ರೂ ಸ್ವಲ್ಪ ಆದ್ರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದೆಯಾ? ಮದುವೆ ಆಗಿ ಇನ್ನು 1 ವಾರ ಆಗಿಲ್ಲ, ಬರೀ ವ್ಯಾಪಾರ ವ್ಯಾಪಾರ ಅಂತ ಹೇಳಿ ಮನೆ ಬಿಟ್ಟು ಹೋಗ್ತಿರಲ್ಲ. ಈ ಹೆಂಡತಿ ಬಗ್ಗೆ ಸ್ವಲ್ಪ ಆದ್ರೂ ಕಾಳಜಿ ಇದೆಯಾ ನಿಮಗೆ? ನನಗೂ ಆಸೆ ಇದೆ, ಆಕಾಂಕ್ಷೆ ಇದೆ. ಒಂದು ದಿನ ಆದ್ರೂ ನನ್ನ ಜೊತೆ ನಗು ನಗುತ್ತಾ ಇದ್ದಿದ್ದನ್ನ ನೀವಾದ್ರೂ ನೋಡಿದ್ದೀರಾ? ನೋಡಿ, ಇವತ್ತು ಊರಿಗೆ ಹೋಗೋದು ಬೇಡ, ಬೇಕಾದ್ರೆ ನಾಳೆ ಹೋಗ್ಬಹುದು. ನೋಡು ಕವಿತಾ, ಮಾಡಿಕೊಂಡ ಹೆಂಡತಿಯೊಂದಿಗೆ ಮನೆಯಲ್ಲಿ ಕಾಲಹರಣ ಮಾಡುತ್ತಾ ಸಮಯ ಕಳೆದರೆ ಸಂಸಾರ ಚೆನ್ನಾಗಿ ಸಾಗಲಾರದು. ನಾವು ಮೊದಲು ಹಣ ಗಳಿಸಬೇಕು. ಹಣ ಗಳಿಸಿದ ಮೇಲೆ ಹೆಂಡರು ಮಕ್ಕಳು ಒಟ್ಟಾಗಿ ಕಾಲ ಕಳೆಯಬಹುದು. ಆದರೆ ನಾನು ಊರಿಗೆ ಹೋದರೆ ನಿನಗೇಕೆ ಅಷ್ಟೊಂದು ಬೇಸರ? ಈ ವಯಸ್ಸಿನಲ್ಲಿ ನಿನಗೆ ಅದೆಲ್ಲ ಅರ್ಥವಾಗುವುದಿಲ್ಲ. ನಾನು ಎಲ್ಲಿಗೆ ಹೋದರೂ 8-10 ದಿವಸ ಬಿಟ್ಟು ಮರಳಿ ಬಂದೇ ಬರುತ್ತೇನೆ. ಹೀಗಿರುವಾಗ ಈ ಮನೆಯಲ್ಲಿ ನಿನಗೇನು ಕಡಿಮೆ ಇದೆ? ಅರಮನೆ ಅಂತ ಮನೆ, ಮುತ್ತಿನಂತ ಮೈದುನ, ಹೆತ್ತ ತಾಯಿ ಅಂತಿರೋ ನನ್ನ ತಮ್ಮನ ಹೆಂಡತಿರುವಾಗ ಊಟ ಉಪಚಾರಕ್ಕೆ ಯಾವುದು ಕಡಿಮೆ ಇದೆ ಹೇಳು ಕವಿತಾ? ನನಗೇನು ಬೇಸರ ಇಲ್ಲ, ಆದರೆ ನನಗೆ ಮನಸ್ಸಿಗೆ ನೋವಾಗುತ್ತೆ ರೀ ಮಹೇಶ್. ಯಾಕೆ ಕವಿತಾ, ನಾ ಹೇಳುವ ಮಾತಿಗೆ ನೋವಾಯ್ತೆ? ಅಲ್ಲ ರೀ, ಮಾನಸಿಕವಾಗಿ ಮರುಗೋ ರೋಗಿಗೆ ಇಂಥ ಅರಮನೆ ಆದ್ರೇನು, ಹುಲ್ಲಿನ ಹಾಸಿಗೆ ಆದ್ರೆ ಏನು ಪ್ರಯೋಜನ? ರೋಗಿಗೆ ಬೇಕಾಗಿದ್ದು ಚುಚ್ಚುಮದ್ದು, ಸರಿಯಾದ ಇಂಜೆಕ್ಷನ್. ಅದು ಇಲ್ಲದೆ ಹೋದ್ರೆ ಆ ರೋಗಿ ಹೇಗೆ ಗುಣಮುಖ ಆಗ್ತಾನೆ ನೀವೇ ಹೇಳಿ? ಏನು ಕವಿತಾ ನೀ ಹೇಳುವ ಮಾತಿನ ಅರ್ಥ? ಅಂದ್ರೆ ನನಗೆ ಮನೆಯಲ್ಲಿ ಉಣ್ಣೋದಕ್ಕೆ ತಿನ್ನೋದಕ್ಕೆ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ನಾನೇನು ಹೇಳಿಲ್ಲ. ನೀವು ಯಾವಾಗಲೂ ನನ್ನ ಜೊತೆ ಇರಬೇಕನ್ನೋದೇ ನನ್ನ ಆಸೆ. ನೋಡು ಕವಿತಾ, ಗಂಡ ಹೆಂಡತಿಯರ ಅಂದ ಮೇಲೆ ಒಬ್ಬರಿಗೊಬ್ಬರು ಅನುಸರಿಸಿಕೊಂಡೇ ಹೋಗಬೇಕು. ಯಾವುದೇ ಒಂದು ವಿಷಯನೂ ಮನಸ್ಸಿನಲ್ಲಿಟ್ಟುಕೊಂಡು ವಿರಸ ಬೆರೆಸಿಕೊಳ್ಳಬಾರದು. ಆದರೆ ನಾನು ನಿನ್ನ ಮಾತಿಗೆ ಮಾನ್ಯತೆ ಕೊಡುತ್ತಾ ಬಂದಿದ್ದೆ. ಆದರೆ ನಾನು ಇಂದು ಹೈದರಾಬಾದಕ್ಕೆ ಹೋಗಲೇಬೇಕು. ಏಕೆಂದರೆ ವ್ಯಾಪಾರದಲ್ಲಿ 10 ಲಕ್ಷ ಲಾಭ ಉಳಿಯಲಿದೆ. ನೋಡಿ, ಇಷ್ಟೊಂದು ಹೊಣೆಯನ್ನ ನೀವೊಬ್ಬರೇ ಏಕೆ ಹೊರಗಬೇಕು? ನೋಡಿ, ನಾಳೆ ಏನಾದರೂ ಹೆಚ್ಚಿಗೆ ಲಾಭ ಆದರೆ ನಿಮ್ಮ ತಮ್ಮ ನಿನಗೇನೆ ಹೆಚ್ಚಿಗೆ ಕೊಡ್ತಾನೇನು? ಹೀಗಿರುವಾಗ ಸೂಜಿಗೆ ಹತ್ತುವ ಮಣ್ಣು ಕೂಡ ಅವರು ಬಿಡೋದಿಲ್ಲ, ಸಮನಾಗಿ ಹಂಚ್ಕೋತಾರೆ. ಇನ್ನು ಹೆಂಡತಿ ಗಂಡ ಕೂಡಿ ಈ ಮನೆಯಲ್ಲಿ ಬಿದ್ದಿದ್ದಾರೆ. ಆ ನಿಮ್ಮ ತಮ್ಮನ ಹೆಂಡತಿ ಬೀದಿ ಭಿಕಾರಿ. ಕವಿತಾ, ನನ್ನ ತಮ್ಮನ ಬಗ್ಗೆ ಹಾಗೆಲ್ಲ ಮಾತನಾಡಬೇಡ. ಅವನು ದೇವರಂತ ಮನುಷ್ಯ. ಇನ್ನೊಬ್ಬರಿಗೆ ಹಾಗೆಲ್ಲ ಮಾತನಾಡೋದು ಸರಿಯಲ್ಲ. ಆದರೆ ನೀನು ತವರ ಮನೆ ಹಣ ತಂದಿದ್ದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ತಾಯಿ ತಂದಿ ಕೊಟ್ಟ ಹಣದಿಂದ ನಾವೇನು ಪುನೀತರಾಗುವುದಿಲ್ಲ. ಆದರೆ ನನ್ನ ತಮ್ಮನ ಹೆಂಡತಿಯನ್ನು ಹೀಯಾಳಿಸಿ ಮಾತನಾಡಬೇಡೆಂದು ಹೇಳುತ್ತಿದ್ದೇನೆ ಕವಿತಾ. ಬರ್ತೇನೆ. ಆಯ್ತು, ಹೋಗ್ ಬನ್ನಿ. ಆದಷ್ಟು ಬೇಗ ಬರಬೇಕು, ಆಯ್ತಾ? ಆಯ್ತು ನನ್ನ ಚಿನ್ನ, 4 ದಿನದಲ್ಲೇ ಮರಳಿ ಬರುತ್ತೇನೆ. ಅಲ್ಲ ರೀ, ನೀವು ಬರೀ ನನ್ನನ್ನು ನಗಿಸ್ತಾ ಇರ್ತೀರೋ ಅಥವಾ ಏನು ನಿನ್ನನ್ನು ಕುಣಿಸಿ ಹೋಗ್ಬೇಕಾ? ಹಾಗಾದರೆ ಸುರಿಸು ನಿನ್ನ ಸುಮಧುರ ಕಂಠದಿಂದ ಒಂದು ಸರಿ, ನಿಮ್ಮ ಇಚ್ಛೆಯಂತೆ ಆಗಲಿ. ಚಂದ್ರಿಕೆ ಶ್ರೀರಾಮನ ಜನಿಗೆ ನಾ ಕೊಡವೆ ಶ್ರೀರಾಮನಿಗೆ हो चंद्र
ಮನದಲ್ಲಿ ತುಂಬಿದೆ ಪ್ರೀತಿಯ ಸಾಗರ ಈಜದ ಸೀರಲು ಎಲ್ಲ ಸುಂದರ ಮನದಲ್ಲಿ ತುಂಬಿದೆ ಪ್ರೀತಿಯ ಸಾಗರ ಈಜದ ಸೀರಲು ಎಲ್ಲ ಸುಂದರ ಸ್ವಾಗತ ಬಯಸಿದೆ ಹೃದಯ ಸ್ವಾಗತ ಬಯಸಿದೆ ಹೃದಯ ಮಂದಿರ ಈ ನಮ್ಮ ಸಂಗಮ ಭಗೀರಥ ಮಿಲನ ಈ ನಮ್ಮ ಸಂಗಮ ಭಗೀರಥ ಮಿಲನ ಓ ಪೂರ್ಣ ಚಂದ್ರಿಕೆ ಬಾಲನ ಸನಿಹೆ la 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 ಹಾ ಕವಿತಾ, ನಾನನ್ನು ಹೋಗಿ ಬರುತ್ತೇನೆ. ಆಯ್ತು ನನ್ನ ಚಿನ್ನ. ಸ್ನಾನ ಆಯ್ತು. ಏನು ಇಷ್ಟೊತ್ತಿನ ತನಕ ಎಲ್ಲಿಗೆ ಹೋಗಿದೆ? ದೇವರ ಗುಡಿಗೆ ಹೋಗ್ತೀನಿ ಅಂತ ಹೇಳಿ ಈಗ ಬಂದಿದೆಯಲ್ಲ, ಮನೆಯಲ್ಲಿ ಕೆಲಸ ಯಾರು ಮಾಡ್ಬೇಕು? ನಾನೇನು ನಿನ್ನ ಹಾಗೆ ಬೀದಿ ಭಿಕಾರಿ ಅಲ್ಲ. ನಾನೇ ಮನೆಗೆ ಬರ್ಬೇಕಾದ್ರೆ ಸಾಕಷ್ಟು ವರದಕ್ಷಿಣೆ ತೆಗೆದುಕೊಂಡು ಬರ್ತಿದ್ದೇನೆ. ಹಾಗೆ ಪುಟ್ಟ ಸೀರೆಯಲ್ಲಿ ಜುಟ್ಟ ಹಾರಿಸ್ಕೊಂಡು ಬಂದಿಲ್ಲ ಅಲ್ಲ. ದೇವರ ಗುಡಿಗೆ ಹೋಗ್ತೀನಂತ ಹೇಳಿ ಅಲ್ಲಿ ಯಾರನ್ನು ಕದ್ದು ನೋಡೋದಕ್ಕೆ ಹೋಗಿದೆಯಾ? ಎಂಥ ಮಾತುಗಳನ್ನ ಮಾತಾಡ್ತಿದ್ದೀಯ? ಅತ್ತಿಗೆ, ಏನು ಮಾಡುತ್ತಿರುವುದು ನೀನು? ಅಕ್ಕ, ದಯವಿಟ್ಟು ಈ ರೀತಿಯ ಶಬ್ದಗಳನ್ನ ಮಾತಾಡಬೇಡಕ್ಕ. ನಾನು ಮಾನವಂತರ ಮನೆತನದ ಮಗಳು. ದಯವಿಟ್ಟು ಇಂಥ ಮಾತುಗಳನ್ನ ಮಾತಾಡ. ಇವಳು ಮಾನವಂತರ ಮಗಳಂತೆ. ಮೊದಲು
ನಿನಗೆ ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಅವಳಿಗೆ ಬಾಯಿಗೆ ಬಂದಂತೆ ಬೈದು ಅವಳ ಕತ್ತು ಹಿಡಿದು ನೂಕಿತ್ತಿರುವೆಲ್ಲ, ಎಷ್ಟು ಸೊಕ್ಕು ನಿನಗೆ? ಏಯ್ ಮೈದುನ, ಬಾಯಿಗೆ ಬಂದಂತೆ ಮಾತನಾಡಬೇಡ. ನಿನ್ನ ಕೈದ ಅನಿಸಿಕೊಳ್ಳಲು ನಾನೇನು ಬೀದಿ ವಿಕಾರಿ ಅಲ್ಲ. ಅದು ಅಲ್ಲದೆ ನನ್ನ ಗಂಡ ಮನೆಯಲ್ಲಿಲ್ಲ ಅಂತ ಹೇಳಿ ಇಬ್ಬರು ನನ್ನ ಮೇಲೆ ಅಧಿಕಾರ ತೋರಿಸಲು ಬಂದಿದ್ದೆ. ಆದ್ರೆ ನನ್ನ ಗಂಡ ಮನೆಟ್ಟಿಗಿರುವುದಿಲ್ಲ. ಜೋಕೆ ಅಧಿಕಾರ ನಡೆಸೋರು ನಾವಲ್ಲತ್ತಿಗೆ ನೀನು ಮಾಡಿಕೊಂಡ ಗಂಡನಿಗೆ ನಾನು ಹಣ ತಂದಿದ್ದೇನೆ, ವರದಕ್ಷಿಣೆ ತಂದಿದ್ದೇನೆಂದು ಅವನ ಜೀವ ಹಿಂಡುತ್ತಿರುವೆಯಲ್ಲ. ಅಣ್ಣನಿಗೆ ಮೊದಲೇ ಹೇಳಿದ್ದೆ ವರದಕ್ಷಿಣೆ ತೆಗೆದುಕೊಂಡು ಮದುವೆ ಆಗಬೇಡ ಅಂತ. ನನ್ನ ಮಾತು ಕೇಳದೆ ನಿನ್ನಂತವಳನ್ನು ಗಂಟು ಹಾಕಿಕೊಂಡು ತಂದಿದ್ದಾನೆ ನನ್ನಣ್ಣ. ಈಗೇನಾಗಿದೆ ಅಲ್ಲ, ಇಷ್ಟೊಂದು ಹೊಟ್ಟೆ ಉರ್ಕೋತಾ ಇದೆಯಲ್ಲ. ಅದರ ಬದಲಾಗಿ ನನ್ನ ತಾಳಿಯನ್ನ ಹರಿದು ಹಾಕಿ ನಿಮ್ಮ ಅಣ್ಣನಿಗೆ ಮತ್ತೊಂದು ಮದುವೆ ಮಾಡೋ. ಕವಿತಾ, ಏನು ಮಾತನಾಡುತ್ತಿರುವುದು ನೀನು? ಬೇಕಾದಾಗ ಕಟ್ಟಿಕೊಂಡು ಬೇಡವಾದಾಗ ಹರಿಯುವುದು ಒಗೆಯುವುದಕ್ಕೆ ಮದುವೆ ಎಂಬುದು ಮಕ್ಕಳ ಆಟವಲ್ಲ. ಸ್ವಲ್ಪ ನ್ಯಾಲಿಗೆ ಬಿಗಿಡುದು ಮಾತನಾಡು. ನಿನ್ನೊಂದಿಗೆ ಏನು ಮಾತು? ಅಣ್ಣ ಬರಲಿ, ಅಣ್ಣನೊಂದಿಗೆ ಮಾತನಾಡುತ್ತೇನೆ. ಏಯ್ ಮಾತಾಡು, ಎಷ್ಟು ಬೇಕಾದ್ರೂ ಮಾತಾಡು. ನಿಮ್ಮ ಅಣ್ಣ ಬರ್ಲಿ, ನಿಮಗೇನ್ ಮಾಡ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತು. ನಿಮಗೆ ಮಾಡೇ ಮಾಡ್ತೀನಿ. ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಕವಿತಾನೇ ಅಲ್ಲ. ನೀವು ಅವಳಿಗೆ ಈ ರೀತಿ ಬೈಬಾರ್ದಾಗಿದ್ರಿ. ಅವಳು ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡು ಹೋದ್ಲು. ಈಗ ನೀವು ಮನೇಲಿ ಇಲ್ಲದೆ ಇದ್ದಾಗ ನನಗೆ ಯಾವ ರೀತಿ ಶಿಕ್ಷೆ ಕೊಡ್ತಾಳೋ ಏನೋ, ನನಗೆ ಹೆದರಿಕೆ ಆಗ್ತಾ ಇದ್ದಾರೆ. ನೋಡು ಪ್ರೇಮ, ಹೆದರಿಕೊಳ್ಳುವುದು ಅವಶ್ಯಕತೆವಿಲ್ಲ. ಅವಳು ಸಿರಿತನದ ಸೊಕ್ಕಿನಲ್ಲಿ ಮೆರೆವೆ ಹೆಣ್ಣು. ಇನ್ನು ಮುಂದೆ ಅವಳ ಮುಖ ಸಹ ಕೂಡ ನೀನು ನೋಡಬೇಡ. ನಾನು ನನ್ನ ಅಣ್ಣನ ಮುಖ ನೋಡಿ ಸುಮ್ಮನಾಗಬೇಕಾಗಿದೆ. ಹೌದ್ರಿ, ನಾವು ಸುಮ್ಮನಾಗ್ಬೇಕ್ರಿ. ನಮಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ನಾವು ಸುಮ್ಮನೆ ಆಗಲೇಬೇಕಾಗಿದೆ ರೀ. ಅವಳ ಮಾತು ಯಾವುದು ಮನಸ್ಸಿಗೆ ಹಚ್ಚಿಕೊಳ್ಳಬೇಡ ಪ್ರೇಮ. ನೋಡಿ, ನೀವಿಟ್ಟ ಗುರಿಯನ್ನ ಸಾಧಿಸ್ತೀರಿ ಅನ್ನುವ ನಂಬಿಕೆ ನನಗೆ ಖಂಡಿತವಾಗ್ಲೂ ಇದೆ ರೀ. ನನಗೆ ಖಂಡಿತವಾಗ್ಲೂ ಇದೆ. ಬಾಳಿನ ಬಂಡಿ ಎಷ್ಟೇ ಭಾರವಾಗಿದ್ರು ಕೂಡ ನಿಮ್ಮ ಜೊತೆಯಲ್ಲಿ ನಿಮ್ಮನ್ನ ಬಿಟ್ಟು ಇರಲಾರ್ದೆ ಸಂಸಾರ ಸಾಗಿಸ್ತೀರಿ ಅನ್ನೋ ನಂಬಿಕೆಯಿಂದ. ನೋಡು ಪ್ರೇಮ, ನೀನು ನನಗೆ ಹೆಂಡತಿಯಾಗಿ ಬರಲಿಲ್ಲ, ಈ ನಮ್ಮ ಮನೆಗೆ ಒಂದು ದೇವತೆಯಾಗಿ ಬಂದಿರುವೆ ಪ್ರೇಮ. ಸಾಕು, ಈ ಹುಡುಗಾಟದ ಮಾತುಗಳೆಲ್ಲ ಸಾಕು. ಅಡಿಗೆ ಆಗಿದೆ, ಊಟ ಮಾಡಿ ನಡಿ. ನೋಡು ಪ್ರೇಮ, ನಿನ್ನನ್ನು ನೋಡುತ್ತಾ ನಿಂತರೆ ಹಸುವೆ ಹೋಗಿಬಿಡುತ್ತದೆ. ಮನದಲ್ಲಿ ಹೊಸ ಹೊಸ ಆಸೆಗಳು ಮೂಡಿ ಬರುತ್ತವೆ ಪ್ರೇಮ. ಅದ್ಯಾವ ಹೊಸ ಹೊಸ ಆಸೆಗಳು ಮೂಡಿ ಬರುತ್ತೋ ಸಾಹೇಬ್ರಿಗೆ? ಒಂದು ನಿನ್ನ ಮಧುರ ಕಂಠದಿಂದ ಒಂದು ಹಾಡನಾದರೂ ಹಾಡಬರದೆ. ನಿನ್ನಂತ ಶ್ರೀಮತಿ ನಿನ್ನಂತ ಗುಣವತಿ ಜತೆಯಾದಾಗ ದಿನವೂ ಆನಂದವೇ ಎಂದು ನಾವು ಶ್ರೀ ಹರುವಾಗ ಬದುಕು ಸ್ವರ್ಗವೇ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಚಿರಿ ಹಾಡುವಾಗ ಬದುಕು ಚಲಿದವೇ.
ಬೆಳೆಸುವುದು ಪಡೆಯುವುದು ಹೂವಿನ ಹಾಗೆ ನೆನಪೆಲ್ಲವೂ ಎದೆ ತುಂಬಿ ಹಾಡಾಡಿದೆ